ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ನೋಡಿ, ನಾವು ನೈಟ್ ಹಾಲ್ಟ್ ಆಗಿದ್ದಿದ್ದು ರೂಮು. ಆಚೆಗಡೆ ವ್ಯೂ, ರಾಧಾಕೃಷ್ಣ ಸ್ಟ್ಯಾಚ್ಯೂ ಅದು. ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗಿದ್ದಾಯಿತು. ಈಗ ಬೇಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡೋಣ ಅಂದ್ಬಿಟ್ಟು ರೂಮ್ ಚೆಕ್ಔಟ್ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ಲಗೇಜ್ ಎಲ್ಲ ತೊಗೊಂಡು ಇವನಿಗೆ ಆಗಲೇ ಹಾಲು ಕುಡಿಬೇಕು ಅಂತ ಹಸುವಾಗಿದೆ ಅವನಿಗೆ. ನೋಡಿ, ಹಾಲಿನ ಬಾಟಲ್ ತೋರಿಸಿದ ತಕ್ಷಣ ನೋಡ್ತಾ ಇದ್ದ ನನ್ನ ಕಡೆನೇ. ಲಗೇಜ್ ಎಲ್ಲ ಕವರ್ ಬ್ಯಾಗಲ್ಲಿ ಕಾರಲ್ಲಿ ಇಟ್ಬಿಟ್ಟು ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ ಟೆಂಪಲ್ ಹತ್ರ. ಇವನ ಆಲ್ರೆಡಿ ಬೆಡ್ ರೆಡಿ ಮಾಡಿಕೊಟ್ಟಿದ್ದಾರೆ ಅವರಪ್ಪ. ಮಲ್ಕೊಂಡು ಫೋನ್ ನೋಡ್ತಾ ಇದ್ದಾನೆ. ಮತ್ತೆ ನೋಡಿ ಅವನು ಹೆಂಗೆ. ಟೆಂಪಲ್ ಹತ್ರ ಬಂದ್ವಿ ನಾವು. ಹಾಲ್ಟ್ ಆಗಿದ್ದ ಹತ್ರದಿಂದ ಒಂದು 500 ಮೀಟರ್ಸ್ ಇತ್ತು ಟೆಂಪಲ್ಗಷ್ಟೇ. ಅಲ್ಲಿಂದ ಟೆಂಪಲ್ ಹತ್ರ ಹೋಗಿ ಟೆಂಪಲ್ ಅಹೋಬಲ ಲಕ್ಷ್ಮೀ ನರಸಿಂಹ ಸ್ವಾಮಿ. ಇವನಿಗೆ ಎತ್ಕೊಳ್ಳೋದಂದ್ರೆ ಆಗಲ್ಲ, ಸೊ ಬಿಟ್ರೆ ನಡ್ಕೊಂಡು ಆರಾಮಾಗಿ ಬರ್ತಾನೆ ಅವನು. ಇದು ಎಂಟರೆನ್ಸು. ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕೋತಿಗಳಂತೂ ಸಿಕ್ಕಾಪಟ್ಟೆ ಇತ್ತು. ಬ್ಯಾಗ್ ಏನಾದರೂ ಕೈಲಿದ್ರೆ ಕೊಡೋವರೆಗೂ ಬಿಡ್ತಾ ಇರಲಿಲ್ಲ. ಹಂಗೆ ಅದನ್ನೇ ನೋಡಿಕೊಂಡು ಬ್ಯಾಗ್ ಕಿತ್ಕೊಳಕ್ ಬಂದ್ಬಿಟ್ಟಿದ್ವು. ನೋಡು, ಹಂಗೆಲ್ಲ ಮಾಡಬಾರ್ದು. ನೀನು ಹಂಗೆಲ್ಲ ಆಡಿದ್ರೆ ಅದು ಆಡ್ತೈತೆ ಹಂಗೇನೆ. ನೋಡಿ, ಇದೆ ಟೆಂಪಲ್ ಎಂಟ್ರೆನ್ಸ್ ಒಳಗಡೆ. ತುಂಬಾ ಚೆನ್ನಾಗಿತ್ತು. ನೋಡಿ, ಎಂಟ್ರೆನ್ಸ್ ದರ್ಶನದಲ್ಲಿ ಫೋನ್ ಅಲೋ ಇರಲಿಲ್ಲ. ಸೊ ಅದೇ ದರ್ಶನ ಮಾಡಿಕೊಂಡು ಪಾಪುಗಳಿಗೆ ನಮಗೆ ಏನಾದರೂ ಹಾಲು ಕಾಫಿ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹಾಲು ಕಾಯಿಸೋದಕ್ಕೆ ಹೇಳಿದ್ವಿ. ಪಾಪು ಚಿಕ್ಕವನಿಗೆ ವಿತೌಟ್ ಶುಗರ್ ಅವನು ಕುಡಿಯೋದು. ಹಾಗಾಗಿ ಅಲ್ಲಿ ರೆಡಿ ಮಾಡಿಸ್ಕೊತಾ ಇದ್ವಿ. ಕಾಫಿ ಇದೆಲ್ಲ ಕುಡಿದು ಮತ್ತೆ ಮೇಲ್ಗಡೆ ಬೆಟ್ಟದ ಮೇಲೆ ಇರೋ ಲಕ್ಷ್ಮೀ ನರಸಿಂಹ ಸ್ವಾಮಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಕಾಡೊಳಗಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಫಾಸ್ಟ್ ಮೋಷನ್ ವಿಡಿಯೋ ಮಾಡಿದ್ವಿ, ಟೈಮ್ ಲ್ಯಾಪ್ಸ್ ವಿಡಿಯೋ. ಆ ಬೆಟ್ಟದ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದು ನೋಡಿ, ಎಂಟ್ರಿ ಆದ ತಕ್ಷಣ ಅದು ಕೆಳಗಡೆ ಅದು ಫಾಲ್ಸ್. ಅದು ಅಂದರೆ ಮಳೆ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಜೋರಾಗಿ ಫಾಸ್ಟಾಗಿ ಹರಿತಾ ಇರುತ್ತೆ. ಅದು ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅಷ್ಟು ಬರ್ತಾ ಇದೆ ನೋಡಿ ನೀರು. ಚೆನ್ನಾಗಿತ್ತು ಅದು ಫಾಲ್ಸು. ನೋಡಿ, ಬೆಟ್ಟ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರೀನರಿ ತುಂಬಾ ಇಷ್ಟ ಆಯಿತು ಟೆಂಪಲ್ಲು ಇದ್ದು. ಈಗ ಕೆಳಗಡೆ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗ ನೋಡಿ, ಕೈ ಹಿಡ್ಕೊಳಕ್ಕೆ ಹೋದ್ರೂ ಬಿಡಿಸ್ಕೊಂಡು ಅವನೇ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದಾನೆ. ಇಬ್ರೂ ಅಷ್ಟೇ, ಅಷ್ಟೇನು ಹಠ ಮಾಡಲ್ಲ ಎತ್ಕೊಳ್ಳಿ ಅಂತ. ಅವರೇ ನಡ್ಕೊಂಡು ಆರಾಮಾಗಿ ಹೋಗ್ತಾರೆ. ಅಂದರೆ ನಾವು ಸ್ವಲ್ಪ ಇಟ್ಕೋಬೇಕು ಅವ್ರನ್ನ. ಸ್ಟೆಪ್ಸ್ ಹತ್ತೋದು ಎಲ್ಲ ಇರುತ್ತಲ್ಲ, ಸೊ ಅವ್ರಿಗೂ ಕಾಲು ನೋವುತ್ತೆ. ನೋಡಿ, ಅಲ್ಲೂ ಬೆಟ್ಟದ ಮೇಲೂ ನೀರೆಲ್ಲ ಹೆಂಗೆ ಬರ್ತಾ ಇದೆ ಅಂತ. ಮೇ ಬಿ ಅರೌಂಡ್ 250 ಸ್ಟೆಪ್ಸ್ ಇದೆ ಅನಿಸುತ್ತೆ. 250 ಸ್ಟೆಪ್ಸ್ ಹತ್ಕೊಂಡು ಬಂದರೆ ಕೆಳಗಡೆ ದೇವಸ್ಥಾನ ಟೆಂಪಲ್ ಸಿಗುತ್ತೆ. ಟೋಟಲ್ಲು 9 ನರಸಿಂಹನ ಅವತಾರ ಇರೋವಂಥ ಟೆಂಪಲ್ ಇದು. ಆ ಬೆಟ್ಟದ ಒಳಗಡೆ 3 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕಂತೆ. ಅವೆಲ್ಲ ದರ್ಶನ ಮಾಡ್ಕೊಂಬರೋಕ್ಕೆ 3 ಕಿಲೋಮೀಟ್ರ್ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರಬೇಕು. ಸ್ಟೆಪ್ಸು, ಬೆಟ್ಟದಲ್ಲಿ ಸ್ಟೆಪ್ಸು ಎತ್ಕೊಂಡು ಎಲ್ಲ ಹೋಗ್ಬೇಕಾಗತ್ತೆ. ಕೋತಿಗಳು ಅಷ್ಟೇ, ಇಲ್ಲೂ ತುಂಬಾ ಇತ್ತು. ಅಂದರೆ ರಶ್ ಏನಿರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇದೇ ನೋಡಿ ಎಂಟ್ರೆನ್ಸ್. ಅದು ಫಸ್ಟು ದೇವಸ್ಥಾನ ಕೆಳಗಡೆ ಇರೋ ಟೆಂಪಲ್ಗೆ ಹೋಗೋದಕ್ಕೆ. ಇಲ್ಲೂ ಅಷ್ಟೇ ಚಿಕ್ಕದಾಗಿ ಒಂದು ಫಾಲ್ಸ್, ಬೆಟ್ಟದ ಮೇಲಿಂದ ನೀರು ಬರ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ. ನನ್ನ ಮಗ ಕೆಳಗಡೆ ಎಲ್ಲ ಹೋಗಿ ಆಟ ಆಡಿಕೊಂಡು ಅದ್ರ ಹತ್ರ ಹೋಗ್ಬೇಕಂತ ಹೇಳ್ತಾ ಇದ್ದ. ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ, ಅದು ಫಾಲ್ಸು ಕಾಣಿಸ್ತಾ ಇದೆ. ನಿಯರ್ ಬಂದ್ವಿ.
ಚೆನ್ನಾಗಿತ್ತು. ಆ ವಾಟರ್ ಅಂತೂ ಟೇಸ್ಟೇ ಸೂಪರಾಗಿತ್ತು. ಕುಡಿದ್ರೂ ಅಷ್ಟೇ ಇಷ್ಟು ಸ್ವೀಟಾಗಿ ಕೋಲ್ಡಾಗಿ ಸೂಪರಾಗಿತ್ತು ನೀರು. ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಇವನು ಕೆಳಗಡೆ ಇಳಿಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಚಿಕ್ಕವನು. ನಾನು ಎತ್ಕೊಂಡಿದ್ರೆ ಕೆಳಕ್ಕೆ ಜಾರ್ಕೊಂಡು ಹೋಗ್ತಾ ಇದ್ದ. ಆ ಕೆಳಗಡೆ ನೀರಲ್ಲಿ ಇಳಿಬೇಕು ಅಂದ್ಬಿಟ್ಟು. ಫಾಲ್ಸ್ ಇದು ಚೆನ್ನಾಗಿತ್ತು. ನಾವು ಒಂದೆರಡು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅಂದರೆ ಅವನು ಮಕ್ಕಳಿಗೆಲ್ಲ ಶೀತ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಫಸ್ಟ್ ನೀರು ಇಳಿಸ್ಲಿಲ್ಲ ಅವ್ರನ್ನ. ಸುಮ್ಮನೆ ಫೋಟೋಸ್ ತಗೊಂಡು ಬಂದ್ಬಿಟ್ವಿ. ಎಲ್ಲರೂ ಸ್ನಾನ ಎಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಮ್ಮ ಮನೆಯವರಂತೂ ವೀಡಿಯೋ ಮಾಡಿಕೊಂಡು ಈಗ ಟೆಂಪಲ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇದೇ ದೇವಸ್ಥಾನ ಕೆಳಗಡೆ ಇರೋದು. ತುಂಬ ಚೆನ್ನಾಗಿತ್ತು, ಅಂದರೆ ರಶ್ ಇರಲಿಲ್ಲ. ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ. ನಾವು ಹೋದಾಗ್ಲೇ ಅಲ್ಲಿ ಟೆಂಪಲ್ ಹತ್ರ ಕಲ್ಯಾಣೋತ್ಸವ ಏನೋ ಮಾಡಿಸ್ತಾ ಇದ್ರು, ಯಾರೋ ಗೊತ್ತಿಲ್ಲ. ಅದನ್ನ ಕಲ್ಯಾಣೋತ್ಸವ ಎಲ್ಲ ನೋಡಿಕೊಂಡು ದೇವ್ರದ್ದು ಆಶೀರ್ವಾದ ತಗೊಂಡು ನೋಡಿ ಅಲ್ಲಿ ಮಾಡಿಸ್ತಾ ಇದ್ದಾರೆ ಕಲ್ಯಾಣೋತ್ಸವ. ಚೆನ್ನಾಗಿತ್ತು. ನಮಗೂ ಅದರದ ದರ್ಶನ ಭಾಗ್ಯ ಸಿಕ್ತು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮೇಲೆ ಹೊರಟ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಹೋಗೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇದು ಬ್ರಿಡ್ಜ್ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ಒಳಗಡೆ ಹೋಗ್ತಾ ಇದ್ದೀವಿ ಮೇಲೆ. ಮತ್ತು ಅದು 8 ಅವತಾರಗಳಿದೆಯಲ್ಲ ಅದನ್ನು ನೋಡಬೇಕಂತ ಹೊರಟ್ವಿ. ನಿಧಾನಕ್ಕೆ ಸ್ಟೆಪ್ಸ್ ಹತ್ಕೊಂಡು, ಅಂದರೆ ಈಗ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಇದೆ. ಇಲ್ಲಾಂದರೆ ನೀರು ಎಲ್ಲ ಕಡೆನೂ ಇನ್ನೂ ತುಂಬ ಜಾಸ್ತಿ ಬರ್ತಾ ಇರುತ್ತೋ. ಚೆನ್ನಾಗಿರೋದು ಅವಾಗಿನ್ನು. ಈಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿರೋದ್ರಿಂದ ಆರಾಮಾಗಿ ವಾಕ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಾಂದರೆ ಜಾರ್ತಾ ಇರೋದೆಲ್ಲ ಸ್ವಲ್ಪ ಕಷ್ಟ ಆಗೋದು ನಡೆಯೋದಕ್ಕೆ. ಇವಾಗ ಹಾಗೇನಿಲ್ಲ. ಆ ವೆದರು, ಆ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ವೆದರ್ಗೆ. ವ್ಯೂ ಎಲ್ಲ ನೋಡಿ, ಕೋತಿಗಳೇ ಅಷ್ಟೇ ಎಲ್ಲ ಅಲ್ಲಲ್ಲೇ ಓಡಾಡಿಕೊಂಡು ಇರ್ತಾಯಿದ್ವು. ಇವರು ನಡ್ಕೊಂಡು ಅಮ್ಮ ನಾನು ನಡ್ಕೊಂಡು ಬರ್ತೀನಮ್ಮ ಅಂತ ಅವನು ದೊಡ್ಡವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದೊಂದ್ಸಲ ಹಠ ಮಾಡ್ತಾನೆ ಎತ್ಕೋ ಅಂತ. ಇವತ್ತು ಹಂಗೇನಿಲ್ಲ, ಅದ್ರ ಒಳಗಡೆ ನೋಡಿಬಿಟ್ಟು ಅವನೇ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾನೆ ಸುತ್ತ ಎಲ್ಲ ನೋಡಿಕೊಂಡು. ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಹಿಂಗೆ ಹೋಗ್ತಾ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ವ್ಯೂ ಎಲ್ಲ. ಅಂದರೆ ಮಕ್ಕಳನ್ನ ಎತ್ಕೊಂಡು ಬರಬಾರ್ದು. ಅವ್ರು ನಡೆಯೋಂಗೆ ಆದಮೇಲೆ ನಾವು ಆರಾಮಾಗಿ ನಡ್ಕೊಂಡು ಹೋಗೋಂಗಿದ್ರೆ ಹೋಗ್ಬೋದು ಮೇಲಕ್ಕೆ ಎಲ್ಲ. ಅಪ್ ಟು 3 ಕಿಲೋಮೀಟರ್ಸ್ ಹೋಗಿ ಬರಬೇಕಂತ ಅದನ್ನು ಟೆಂಪಲ್ಗಳು ನೋಡೋದಕ್ಕೆ. ನಮಗೆ ಮಕ್ಕಳನ್ನ ಎತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು. ನಾವು ಹತ್ತೋದಕ್ಕೇ ಕಷ್ಟ, ಅಂಥದ್ರಲ್ಲಿ ಇವ್ರನ್ನ ಎತ್ಕೊಂಡು ಅಂದರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು 4 ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ನಮ್ಮ ಅತ್ತೆಯವರಂತೂ ಬರೀ ಅಲ್ಲಿ ಕೆಳಗಡೆ ಟೆಂಪಲ್ ಇದೆಯಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಕಾರಲ್ಲಿ ಕೂತಿರ್ತೀನಿ ಅಂತ ಅವರು ಹೊರಟ್ಬಿಟ್ರು ರಿಟರ್ನು. ಅವ್ರನ್ನ ಕಾರಲ್ಲಿ ಕೂರಿಸಿ ನಾವು ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇಲ್ಲೂ ತುಂಬ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ಇಲ್ಲಂತೂ. ಅವನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾನೋ, ಓಡೋಗ್ತಾ ಇದ್ದಾನೆ ನಾನು ನೀರಲ್ಲಿ ಇಳಿತೀನಿ ಅಂದ್ಬಿಟ್ಟು. ನೀರೂ ಅಷ್ಟೇ ತುಂಬಾ ಯಾವುದು ಫಿಲ್ಟರ್ ಇಲ್ದಿದ್ರೂ ಟೇಸ್ಟಿ ಅಂತೂ ಸೂಪರಾಗಿತ್ತು. ನೀರು ಕುಡಿಯೋದಕ್ಕೆ ಚೆನ್ನಾಗಿ ತಣ್ಣಗೆ. ನಿಧಾನ ಪುಟ ನೋಡಿ ಕೆಳಗಡೆ ಅದ್ರಲ್ಲಿ ನೀರಲ್ಲಿ ಆಟ ಆಡಬೇಕಂತ ಅವನು ಹೋಗ್ತಾ ಇದ್ದಾನೆ. ಮುಂಚೆನೇ ಎಲ್ಲರೂ ಮುಂಚೆ ಹೊರಟೋದ ಅವನ ಕೆಳಗಡೆ. ನೀರು ನೋಡಿ ಎಷ್ಟು ಚೆನ್ನಾಗಿದೆ. ಆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ರಿಯಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಈ ಟ್ರಿಪ್ಪಲ್ಲಿ. ಅವನು ನೋಡಿ
ಕೆಳಗಡೆ ಬಿಡ್ಬೇಕಂತ ಹುಷಾರು. ಕಾಲ್ ಹಂಗೆ ಆಡಿಸ್ತಾ ಇದ್ದಾನೆ. ವಾರಾಹ ನರಸಿಂಹಸ್ವಾಮಿ ನಾವು ಸನ್ನಿಧಿ. ಮುಂದೆ ಟೆಂಪಲ್ದು ನೋಡ್ಕೊಂಡ್ಬಿಟ್ಟು ಬಂದು ಆಮೇಲೆ ನೀರಲ್ಲಿ ಇಳಿಸೋಣ ಅವ್ರನ್ನ ಆಟ ಆಡ್ಸೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಹಂಗೆ ನೋಡ್ಕೊಂಡು ಬಟ್ಟೆ ನೆನ್ಸ್ಕೊಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಹಂಗೂ ನೆನ್ಸ್ಕೊಂಡೇ ಬಿಟ್ಟ ನಿಕ್ಕರ್ನ ಎಲ್ಲ ಅವನು. ಮತ್ತೆ ನೋಡಿ ಬಾ ಪುಟ್ಟ, ಇನ್ನು ಮುಂದೆ ಹೋಗ್ಬೇಕು. ಮಲ್ಕೊಂಡೇ ಬಿಟ್ಟ. ಇದಿತ್ತ ಮಾಲೋಲ ನರಸಿಂಹಸ್ವಾಮಿ ಸನ್ನಿಧಿ ಇತ್ತೋಗ್ಬೇಕಾ? ಇಲ್ಲಿ ಸ್ವಲ್ಪ ಮೇಲೆ ಇನ್ನೂ ಒಂದು ಅರೌಂಡ್ 250 ಸ್ಟೆಪ್ಸ್ ಹತ್ತಿದ್ರೆ ಒಂದು ಇನ್ನೊಂದಲ್ಲಿ ಟೆಂಪಲ್ ಸಿಗುತ್ತೆ. ಅದನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾವು ಅಲ್ಲಿ ಮೇಲೆ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾಲಲ ನರಸಿಂಹಸ್ವಾಮಿ ಅಂತ ಅದು. ನರಸಿಂಹಸ್ವಾಮಿ ನೋಡಿ ಸ್ಟೆಪ್ಸ್ ಎಲ್ಲ ಹಿಂಗಿದೆ. ಏಜ್ಡ್ ಪರ್ಸನ್ಸ್ ಅಂತೂ ಹತ್ತೋದಕ್ಕೇನೆ ಸ್ವಲ್ಪ ಅಲ್ಲ ತುಂಬಾನೇ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆಯವ್ರು ಬರಲೇ ಇಲ್ಲ ಹತ್ತೋದಕ್ಕೆ. ನಾವು ಹಾಗೆ ನಿಧಾನಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಅಂತೂ ಭಯ ಆಗ್ತಾ ಇತ್ತು ತುಂಬ. ಎಡ್ಜಲ್ಲಿ ಏನು ಸಪೋರ್ಟಿಂಗ್ ಏನೂ ಇಲ್ಲ ಅದರಲ್ಲಿ. ನೋಡಿ ಅಲ್ಲೇ ಹಂಗೆ ಓಪನ್ ಎಲ್ಲ ಇದೆ. ಭಯನೇ ಆಗ್ತಾ ಇತ್ತು ಅಲ್ಲಿ ಹೆಂಗಮ್ಮ ಅಂದ್ಬಿಟ್ಟು. ಹಂಗೆ ಎತ್ಕೊಂಡು ನಿಧಾನಕ್ಕೆ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದ್ವಿ. ಸ್ವಲ್ಪ ಕಷ್ಟಪಟ್ಟೇನೆ. ಎಲ್ಲರೂ ಆಗಲೇ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು. ನಾವು ಇನ್ನೂ ಹೋಗ್ತಾ ಇದ್ದೀವಿ ಒಳಗಡೆ. ಆ ಟೆಂಪಲ್ ಒಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು, ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ ಅಲ್ಲಿ. ನನ್ನ ಮಕ್ಕಳಂತೂ ಒಂದು ನಿಮಿಷನೂ ಕೂರ್ತಾನೆ ಇಲ್ಲ. ಇಬ್ಬರು ಎಲ್ಲ ಓಡಾಡಿಕೊಂಡು ಸರಿ ದರ್ಶನ ಮುಗಿಸ್ಕೊಂಡು ನಿಧಾನಕ್ಕೆ ಸ್ಟೆಪ್ಸ್ ಇಳ್ಕೊಂಡು ಹೋಗೋಣ ಅಂತ ಮತ್ತೆ ಹೊರಟ್ವಿ ಕೆಳಗಡೆ ಬರೋಣ ಅಂದ್ಬಿಟ್ಟು. ಹಂಗೆ ನೋಡಿ ಅದು ಆ ವೆದರ್, ಆ ವ್ಯೂ, ಆ ನೇಚರ್ ಎಲ್ಲ ನೋಡ್ತಾ ಇದ್ರೆ ಇನ್ನ ಜರ್ನಿ ಕಂಟಿನ್ಯೂ ಮಾಡೋಣ ಮುಂದೆ. ನೆಕ್ಸ್ಟ್ ಅದು ಟೆಂಪಲ್ಗೆ ಹೋಗೋಣ ಮೇಲಕ್ಕೆ, ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂತಾ ಇದ್ವಿ. ಬಟ್ ಅವ್ರನ್ನ ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹತ್ಲಿಲ್ಲ. ಇವರು ಮಾತಾಡಿಸ್ತಾ ಇದ್ರು ಯಾರೋ ದರ್ಶನಕ್ಕೆ ಬಂದಿದ್ದವರು. ಚಿಕ್ಕ ಮಗನ್ ನೋಡ್ಬಿಟ್ಟು ಅವರು ಗರ್ಲ್ ಅನ್ಕೊಂಡಿದ್ರಂತೆ. ಹಂಗೆ ಹೇಳ್ಬಿಟ್ಟು ಬಾಯ್ ಮಾಡ್ತಾ ಇದ್ದ ಅವನು. ಅವ್ರಿಗೆ ಅವರನ್ನು ಮಾತಾಡಿಸ್ಕೊಂಡು ಮತ್ತೆ ಕೆಳಗಡೆ ಇಳಿದು ಹೋಗ್ತಾ ಇದ್ವಿ. ನನ್ನ ದೊಡ್ಡ ಮಗನೂ ಅಷ್ಟೇ ಅಷ್ಟು ಹಠ ಮಾಡಲಿಲ್ಲ. ಮೇ ಬಿ ಅವನಿಗೆ ಇಷ್ಟ ಆಯಿತು ಅನಿಸುತ್ತಾ ನೇಚರು, ಆ ವ್ಯೂ ಎಲ್ಲ. ಅವನೇನೆ ಸ್ಟೆಪ್ಸ್ ಹತ್ಕೊಂಡು ಸ್ಟೆಪ್ಸ್ ಇಳ್ಕೊಂಡು ಬರ್ತಾ ಇದ್ದಾನೆ. ಅವ್ರ ಅಪ್ಪಾಗಿಲ್ಲ ಅಂದರೆ ಎತ್ಕೋ ಅಂತ ಹಠ ಮಾಡ್ತಾ ಇದ್ದ. ಬೇರೆ ಕಡೆ ಎಲ್ಲ ನೋಡಿದ್ವಲ್ಲ, ಇವತ್ತು ಅವನು ಹಠನೇ ಮಾಡ್ತಾ ಇಲ್ಲ, ಅವನೇ ನಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಇವಾಗ ಕೆಳಗಡೆ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡಕ್ ಬಿಡ್ಬೇಕಂತೆ. ಅದಕ್ಕೆ ಸೊ ಅವನು ಫಾಸ್ಟ್ ಆಗಿ ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಬೇಗ ಬಾಪ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನ್ನ. ಬೇಡಮ್ಮ ನೀನು ಅದಂತ ಪಾಯಿಂಟ್ಸ್ ಅಂತೂ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡೆ. ಒಂದು ಫೋಟೋ ಕ್ಲಿಕ್ ಮಾಡೋದು ತಗೊಂಡು ಮತ್ತೆ ಹಂಗೆ ಕೆಳಗಡೆ ಬಂದ್ವಿ. ಕೋತಿಗಳೆಲ್ಲ ಅಂತೂ ಅಲ್ಲೇ ದಾರಿಲೇ ಕೂತಿದ್ವು. ಬಟ್ ಏನು ತೊಂದರೆ ಕೊಡ್ಲಿಲ್ಲ. ಅವ್ರ ಪಾಡಿಗೆ ಅವರು ಕೂತ್ಕೊಂಡಿದ್ರು. ನೋಡಿ ಅವ್ರ ಅಪ್ಪನ ಕೈ ಹಿಡ್ಕೊಂಡು ಫಾಸ್ಟ್ ಆಗಿ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಮಕ್ಳನ್ನ ಎತ್ಕೊಳ್ಳೋದು ಇಲ್ಲ, ಏನು ಲಗೇಜ್ ಫ್ರೀಯಾಗಿ ನಡ್ಕೊಂಡು ಹೋಗ್ಬೇಕು. ಅವಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರೋದಕ್ಕೆ. ನಮ್ಮ ಮಕ್ಕಳು ಅಷ್ಟೇ, ಅವರು ದೊಡ್ಡವರಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಹೋಗಲ್ಲ ಟ್ರಿಪ್ ಮಾಡಬೇಕು. ಅದು 3 ಕಿಲೋಮೀಟರ್ಸ್ ಒಳಗಡೆ ದರ್ಶನ ಮಾಡ್ಕೊಂಡು ಬರಬೇಕು. ತುಂಬಾನೇ ಚೆನ್ನಾಗಿದೆ. ಬಟ್ ಇವಾಗ ಅಂತೂ ಆಗಲ್ಲ, ಯಾಕಂದರೆ ಅವ್ನು ಚಿಕ್ಕವನ್ನ ಎತ್ಕೊಂಡು ಸ್ಟೆಪ್ಸ್ ಹತ್ತೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಹಂಗಾಗಿ ಇಲ್ಲಿ ಕೆಳಗಡೆ ಅದನ್ನ ನೋಡ್ಕೊಂಡ್ಬಿಟ್ಟು ಬರೋಣ. ಅದನ್ನ 4 ಟೆಂಪಲ್ನ ನಾವು ನೋಡಿಕೊಂಡು ಮತ್ತೆ ರಿಟರ್ನ್ ಬಂದ್ಬಿಟ್ವಿ. ಇಲ್ಲಿ ಆ ನೀರಲ್ಲಿ ಕಾಲು ಇಟ್ಕೊಂಡು ಕುತ್ಕೊಂಡಿದ್ರೆ ಫಿಶ್ಗಳೆಲ್ಲ ಚಿಕ್ಕ ಫಿಶ್ಗಳೆಲ್ಲ ಬಂದು ಕಾಲು ಹತ್ರ ಮುತ್ಕೊಂಡಿದ್ದು. ತುಂಬಾನೇ ಸ್ವಲ್ಪ ಏನಂತಾರೆ ಕಚ್ಕುಳಿ ಥರ ಆಗ್ತಾ ಇತ್ತು. ಚೆನ್ನಾಗಿತ್ತು. ಅದೊಂಥರ ಪೆಡಿಕ್ಯೂರ್, ಒಳ್ಳೆ ನೇಚರ್ ಪೆಡಿಕ್ಯೂರ್ ಥರ ಅನಿಸ್ತು. ಅಷ್ಟು ಒಂದು 5 ನಿಮಿಷ ಹಂಗೆ ಕುತ್ಕೊಂಡಿದ್ವಿ.
ಫಿಶಸ್ ಎಲ್ಲ ಬಂದು ಕಾಲಲ್ಲಿ ಕುತ್ಕೊಂಡ್ಬಿಟ್ಟಿದ್ವು ಏನೋ ಹಿಂಗೆ ಅಂತ ಚೆನ್ನಾಗಿ ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಲ್ಲಿ ನೋಡಿ ಕಾಲತ್ರ ನೋಡಿ ಎಲ್ಲ ಎಷ್ಟು ಹಿಂಗೆ ಕುತ್ಕೊಂಡಿದ್ದಾರೆ ಫಿಶಸ್ ಅಂತ. ಮತ್ತೆ ತೆಗ್ದ ಕಾಣಿಸ್ತದ್ವಾ? ಬಿಡುವ ಕೂತ್ಕಾಣ್ಲಿ ಸ್ವಲ್ಪ ಹೊತ್ತು ಬಿಡವೆ ಕೂತ್ಕಾನು ಹಿಂಗೆ ಯಾಕೆ ಎಲ್ಲಿಗೆ ಹೋಗ್ಬೇಕು? ಒಂದು 10 ನಿಮಿಷ ನಾನು ಹಂಗೆ ಕುತ್ಕೊಂಡಿದ್ದೆ ಅಲ್ಲೇನೆ. ಮಹಾನಂದಿಗ ಚೆನ್ನಾಗಿತ್ತು ಫಿಶಸ್ ಎಲ್ಲ. ಅದು ಚಿಕ್ಕ ಚಿಕ್ಕ ಫಿಶಸ್ ಬಂದು ಎಲ್ಲ ಫುಲ್ ಗ್ಯಾಪ್ ಇಲ್ದೇನೆ ಹಂಗೆ ಮುತ್ಕೊಂಡಿದ್ರು. ನಾನೇನು ಡ್ರೆಸ್ ಚೇಂಜ್ ಮಾಡಲ್ಲ. ಒಳ್ಳೆ ನೇಚರ್ ಪೆಡಿಕ್ಯೂರ್ ಚೆನ್ನಾಗಾಯ್ತು ನನಗಂತೂ. ಈ ಕಡೆ ನೋಡಿದ್ರೆ ನನ್ನ ಮಕ್ಕಳು ನೀರಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅವ್ರು ನೋಡಿ ಬರ್ತಾರೆ ಇವಾಗ. ಅವರಂತೂ ನೀರು ಬರೋದಕ್ಕೆ ಮನಸ್ಸಿಲ್ಲ ಅವ್ರಿಗೆ, ಹಂಗೆ ಆಟ ಆಡ್ಕೊಂಡು ಕೂತಿದ್ರ ನೀರಲ್ಲಿ. ಅಂದ್ರೆ ಆಳ ಏನು ಇರಲಿಲ್ಲ, ಚೆನ್ನಾಗಿ ನೆಕ್ಸ್ಟ್ ಅಲ್ಲಿಂದ ನೀರಿಂದ ಇದ್ದು ಹೊರಟು ಕೆಳಗಡೆ ಅನ್ನ ಪ್ರಸಾದ ಇತ್ತು. ಸೊ ದೇವ್ರದ್ದು ಪ್ರಸಾದ ತಿನ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನನ್ನ ಮಗ ಅಂತೂ ಅಲ್ಲಿ ಪ್ರಸಾದ ಊಟ ಮಾಡಿಸ್ತಾ ಇದ್ರೇ ಅಲ್ಲೇ ಕೂಡಿಸ್ತಾ ಇದ್ದ. ಮತ್ತೆ ಮಲ್ಕೊಂಡ್ಬಿಟ್ರು ಇಬ್ರು. ಕಾರ್ ಸ್ಟಾರ್ಟ್ ಆದ ತಕ್ಷಣ ಮೂವ್ ಆದ ತಕ್ಷಣ ಇಬ್ರು ಮಲ್ಕೊಂಡ್ಬಿಟ್ರು. ಮತ್ತೆ ನೆಕ್ಸ್ಟು ಶ್ರೀಶೈಲಂಗೆ ಹೋಗೋಣ ಅಂದ್ಬಿಟ್ಟು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಅಂದರೆ ನಾವು ಮಹಾನಂದಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಫಸ್ಟು. ಬಟ್ ಶ್ರೀಶೈಲಮಲ್ಲಿ 9 o'clock ಮೇಲೆ ಅಲ್ಲಿ ಫಾರೆಸ್ಟ್ ಒಳಗಡೆ ನಲ್ಲಮಲ್ಲ ಫಾರೆಸ್ಟ್ ಒಳಗಡೆ ಎಂಟ್ರಿ ಇರೋದಿಲ್ಲ. ಸೊ ಹಂಗಾಗಿ ನಾವು ಇವಾಗ ಫಸ್ಟು ಶ್ರೀಶೈಲಂ ಹೋಗ್ಬಿಟ್ಟು ಹಾಲ್ಟ್ ಆಗಿಬಿಟ್ರೆ ನೆಕ್ಸ್ಟ್ ನಾಳೆ ಅಲ್ಲಿಂದ ಬರ್ತಾ ಬೇಕಾದ್ರೆ ಮಹಾನಂದಿಗೆ ಹೋಗೋಣ ಅಂತ ಮಾತಾಡಿಕೊಂಡು ಶ್ರೀಶೈಲಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಶ್ರೀಶೈಲಂಗೆ ಹೋಗ್ತಾ ಅಂದವೇ ರೋಡು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ವ್ಯೂ ಎಲ್ಲ ಸುತ್ತಮುತ್ತ ಬರೀ ಗದ್ದೆ ಜೋಳ ಎಲ್ಲ ಬೆಳೀತಾ ಇದ್ರು. ಯಾಕಂದರೆ ನೀರು ಚೆನ್ನಾಗಿ ಹರಿತಾ ಇರುತ್ತಲ್ಲ, ಚಾನಲ್ಗಳಲ್ಲೆಲ್ಲ ತುಂಬಿ ಹರಿತಾ ಇತ್ತು ನೀರು. ಫೈನಲ್ ಆಗಿ ಶ್ರೀಶೈಲಂಗೆ ಹೊರಡೋಣ ಅಂದ್ಬಿಟ್ಟು ಈ ಕಡೆ ನೋಡಿ ಎತ್ತ 360 ಡಿಗ್ರಿ ವ್ಯೂ ನೋಡಿದ್ರು ಸುತ್ತಲೂ ಎಲ್ಲರೂ ಭತ್ತ ಬೆಳೆದಿದ್ದಾರೆ. ಆ ಕಡೆಯಿಂದ ಈ ಕಡೆ ನೋಡಿ, ಈ ಕಡೆನೂ ಅಷ್ಟೇ, ಎರಡೂ ಸೈಡೂ ಅಷ್ಟೇ ಎಷ್ಟು ಎಕರೆ ಇದೆಯೋ ಅಷ್ಟರಲ್ಲೂ ಎಲ್ಲರೂ ಭತ್ತ ಬೆಳೀತಾ ಇದ್ದಾರೆ. ಅಷ್ಟು ನೀರು ಈ ಕಡೆ ಸಪ್ಲೈ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಷ್ಟು ಭತ್ತ ಬೆಳೀತಾ ಇದ್ದಾರೆ ಅಂದರೆ ಭತ್ತ ಬೆಳೆಯೋದಕ್ಕೆ ನೀರು ಕಾಮನಾಗಿ ಜಾಸ್ತಿ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಎಷ್ಟು ಎಕರೆ ನಾವು ನೋಡೋದಷ್ಟು ದೂರಕ್ಕೂ ಅವರು ಭತ್ತನೇ ಹಾಕಿದರು. ಇದು ನೋಡಿ ಇದು ಯಾವುದೋ ಸಾಯಿಬಾಬಾ ದೇವಸ್ಥಾನ ಅನಿಸುತ್ತೆ. ಅಂದವೇ ಹಂಗೆ ಒಂದು ಕ್ಯಾಪ್ಚರ್ ಮಾಡಿದ್ವಿ ವಿಡಿಯೋ ನೋಡಿ. ಸುತ್ತು ಅಷ್ಟೇ ಎಲ್ಲರೂ ಭತ್ತನೇ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಅದೊಂದು ಆರಾಮಾಗಿರ್ಬೇಕು ಇಬ್ಬರೇ ಆದ್ರೆ. ಸುತ್ತ ತುಂಬಾ ಚೆನ್ನಾಗಿತ್ತು, ಗ್ರೀನರಿ ಎಲ್ಲ. ನಾವಂತೂ ಜರ್ನಿನೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವರಂತೂ ಆರಾಮಾಗಿ ಆ ಬೆಡ್ ರೆಡಿ ಮಾಡಿಕೊಟ್ಟು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲಾಂದರೆ ಅವ್ರನ್ನ ಮೇಲೆ ಮಲಗಿಸ್ಕೊಂಡು ಇಷ್ಟು ದೂರ ಜರ್ನಿ ಮಾಡೋದು ತುಂಬಾ ಕಷ್ಟ ಇತ್ತು. ಈಗ ನೋಡಿ ಕಾಡು ಒಳಗಡೆ ಎಂಟರ್ ಆದ್ವಿ. ಈ ಪುಟ್ಟ ರೋಡಲ್ಲಿ ಆ ಜರ್ನಿ ಒಂದು ಸ್ವಲ್ಪ ಎಕ್ಸೈಟ್ಮೆಂಟಾಗಿ ಇತ್ತು, ಅಡ್ವೆಂಚರ್ ಥರ ಅನಿಸ್ತು ನಮಗೆ. ಚೆನ್ನಾಗಿತ್ತು ಅದು. ಆ ಕಡೆ ಈ ಕಡೆ ಎಲ್ಲ ವ್ಯೂ ಗ್ರೀನರಿ. ಆ ಫಾರೆಸ್ಟ್ ಒಳಗಡೆನೂ ಅಷ್ಟೇ ಮಧ್ಯದಲ್ಲಿ ಎಲ್ಲ ನೀರು ಹರಿತಾ ಇತ್ತು ನೋಡಿ. ಮಳೆ ಬಂದು ಆ ರೋಡ್ ಹತ್ರ ಎಲ್ಲ ಕೊರೆದು ಸೈಡಲ್ಲೆಲ್ಲ ಗುಂಡಿ ಬಿದ್ದುಬಿಟ್ಟಿತ್ತು. ಅಷ್ಟು ಮಳೆ ಬಂದಿದೆ ಈ ಸಲ ಅಲ್ಲಿ ಮಳೆಗಾಲದಲ್ಲಿ. ಅಂದರೆ ಈಗ ಮಳೆ ಇಲ್ವಲ್ಲ, ಸೊ ಅದು ಕೊರೆದಿರೋದೆಲ್ಲ ಹಾಗೆ ಇತ್ತು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಭತ್ತ, ಎಲ್ಲರೂ ಅಷ್ಟೇ ಭತ್ತ ನಾಟಿ ಮಾಡಿದ್ದಾರೆ ಆಲ್ರೆಡಿ. ಅದೆಲ್ಲ ಬಂದಿದೆ ಬೆಳೆ ಆಗಲೇ ನೋಡಿ. ಏನೇನೋ ಬೋರ್ಡ್ ಹಾಕಿದ್ರು, ಕೋತಿಗಳಿಗೆ ಫುಡ್ ಕೊಡಬಾರ್ದು, ಸ್ಪೀಡ್ ಲಿಮಿಟ್, ಮತ್ತು ಕಾಡ್ ಮಧ್ಯದಲ್ಲಿ ಕಾರು ವೆಹಿಕಲ್ಸ್ ಎಲ್ಲೂ ನಿಲ್ಲಿಸಬಾರ್ದು ಅಂತ ಎಲ್ಲ ಬೋರ್ಡ್ ಇತ್ತು ನೋಡಿ. ಇದು ಮಧ್ಯ ನೀರಲ್ಲಿ ಮೀನು ಹಿಡಿತಾ ಇದ್ದಾರೆ ಅವರು.
ಕಾಡು ಮಧ್ಯ ಮಧ್ಯ ಆ ಥರ ಚಿಕ್ಕ ಚಿಕ್ಕ ತೊರೆಗಳು ಅಂತಾರಲ್ಲ ಆ ಥರ ಹರಿತಾ ಇತ್ತು ಚಿಕ್ಕ ಚಿಕ್ಕದಾಗಿ. ಅದು ಎಲ್ಲ ಚೆನ್ನಾಗಿತ್ತು ನೋಡಿಕೊಂಡು. ಇದು ಮೇ ಬಿ ಚೆಕ್ ಪೋಸ್ಟ್ ಅನಿಸುತ್ತೆ. ಇಲ್ಲೂ ಅಷ್ಟೇ ಏನೋ ಎಷ್ಟು ಒಂದು 2 ಚೆಕ್ ಪೋಸ್ಟ್ ಇರುತ್ತೆ ಇವಾಗ. ಫಾರೆಸ್ಟ್ ನೆಕ್ಸ್ಟು ಮಧ್ಯ ಇನ್ನೊಂದು ಸಿಗುತ್ತೆ. ಆ ಚೆಕ್ ಪೋಸ್ಟಿಂದ ಎಂಟರ್ ಆದ್ವಿ ಒಳಗಡೆ. ಮೇ ಬಿ 70 ಅನಿಸುತ್ತೆ ಕಾರ್ಗೆ, ದೊಡ್ಡ ಹೆವಿ ವೆಹಿಕಲ್ಸ್ಗೆ 100. ಅದು ನಾವು ಪೇ ಮಾಡಿಬಿಟ್ಟು ಮತ್ತೆ ಫಾರೆಸ್ಟ್ ಒಳಗಡೆ ನಾಗಾರ್ಜುನ ಫಾರೆಸ್ಟ್ ಅಂತ ಏನೋ ಇದೆ ಅದು, ಅದ್ರ ಒಳಗಡೆ ಎಂಟರ್ ಆದ್ವಿ. ತುಂಬ ಖುಷಿ ಆಗ್ತಾಯಿತ್ತು ಕಾಡು ಒಳಗಡೆ ಗ್ರೀನರಿ ಎಲ್ಲ ನೋಡಿಕೊಂಡು. ತುಂಬಾ ಚೆನ್ನಾಗಿ ನಾವು ಜರ್ನಿ ಮಾಡಿದ್ವಿ. ನೋಡಿ ಇದು ಬರೀ ಇದು ಬ್ಯಾಂಬೂ ಟ್ರೀಗಳು. ಇಲ್ಲೆಲ್ಲ ನೀರು ಹರಿದಿದೆ ಮಳೆ ಬಂದಾಗ, ಅಷ್ಟು ಮಳೆ ಬಂದಿದೆ ಅಲ್ಲಿ ನೋಡಿ. ಆ ಪಕ್ಕದಲ್ಲಿ ಆ ಬಿದಿರದು ಗಿಡಗಳು ಎಲ್ಲ ಮರಗಳಿದೆಯಲ್ಲ ಅಲ್ಲೆಲ್ಲ ನೀರು ಹರಿದಿದೆ. ನನ್ನ ಮಗ ಎದ್ದು ಆಗಲೇ ಮುಂದೆ ಬಂದು ಕೂತ್ಕೊಂಡಿದ್ದಾನೆ ನನ್ನ ಹತ್ರ. ಅವನು ನೋಡ್ತಾ ಇದ್ದ ಅಮ್ಮ ಅಮ್ಮ ಅಂದ್ಕೊಂಡು, ಸುತ್ತಲೂ ನೋಡ್ತಾ ಇದ್ದ. ಅವನು ಎಂಜಾಯ್ ಮಾಡ್ತಾಯಿದ್ರು ಇಬ್ರು. ಪಿಕ್ಚರ್ ಹಾಕಿದ್ರಲ್ಲ, ಪಿಕ್ಚರ್ ನೋಡಿ ಅಮ್ಮ ಅದಿದೆಯಾ ಇಲ್ಲಿ ಇದಿದೆಯಾ ಇಲ್ಲಿ ಅಂತ ನನ್ನ ದೊಡ್ಡ ಮಗ ಕ್ವಶನ್ ಕೇಳ್ತಾ ಇದ್ದ. ಹಾಗೆ ನೋಡಿಕೊಂಡು ಮುಂದೆ ಸಾಕ್ತಾ ಇದ್ದೀವಿ. ಅರೌಂಡ್ ಒಂದು 5-4 ಅನಿಸುತ್ತೆ ನಾವು ಫಾರೆಸ್ಟ್ ಒಳಗೆ ಎಂಟರ್ ಆದಾಗ. ಆ ಫಾರೆಸ್ಟ್ ಒಳಗಡೆ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಟೈಮ್ ಲ್ಯಾಪ್ಸ್ ವೀಡಿಯೋ ಮಾಡಿದ್ವಿ. ಅದರಲ್ಲಿ ಇವನೇನೋ ಅಲ್ಲಿ ಕೆಳಗಡೆ ಫುಟ್ಬೋರ್ಡಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದ ನೋಡಿ. ಆ ಟರ್ನಿಂಗ್ಸಲ್ಲಿ ಆ ಕರ್ವ್ಸು ಎತ್ತು ನೋಡಿದ್ರೂ ಅಷ್ಟು ಫುಲ್ಲು ಗ್ರೀನರಿ, ತುಂಬ ಚೆನ್ನಾಗಿತ್ತು ಅದು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ರೆ. ಆ ಕರ್ವಿಂಗ್ಸಲ್ಲಿ ಅಂತೂ ತುಂಬ ಸ್ವಲ್ಪ ಭಯ ಆಗ್ತಾ ಇತ್ತು. ಅಕಸ್ಮಾತ್ ಆ ಕಡೆಯಿಂದ ಗಾಡಿಗಳು ಫಾಸ್ಟಾಗಿ ಮೂವಿಂಗ್ ಆಗಿಬಿಟ್ರೆ ಅಂದ್ಬಿಟ್ಟು. ಸೊ ನಿಧಾನಕ್ಕೆ ನಮ್ಮನೆಯವರಂತೂ ಆದಷ್ಟು ಸ್ವಲ್ಪ ಸ್ಲೋ ಆಗೇನೆ ಗಾಡಿ ಮೂವ್ ಮಾಡ್ತಾ ಇದ್ರು ನೋಡಿಕೊಂಡು ಬರ್ತಾ ಇದೀವಿ. ನೆಕ್ಸ್ಟ್ ಜರ್ನಿ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ನೋಡಿ ಇಲ್ಲೂ ಅಷ್ಟೇ ಸ್ಕೂಲೆಲ್ಲ ಇತ್ತು, ಗಿರಿಜನ ಪ್ರೌಢಶಾಲೆ ಗಿರಿಜನಾಂಗದ್ದು ಅಂದ್ಬಿಟ್ಟು. ಮೇ ಬಿ ಇವರು ಬುಡಕಟ್ಟು ಜನಾಂಗ, ಬೆಟ್ಟಗಳ ಹತ್ರ ಎಲ್ಲ ಇರ್ತಾರಲ್ಲ, ಸೊ ಹಂಗಾಗಿ ಅವ್ರಿಗೆ ಸ್ಕೂಲು ಎಲ್ಲ ಇದೆ. ಬಟ್ ಅಷ್ಟು ನಮ್ಮ ಕಡೆ ಇದ್ದಷ್ಟು ಫೆಸಿಲಿಟಿ ಇರಲಿಲ್ಲ. ಅವರು ಬುಕ್ಸ್ನೆಲ್ಲ ಪಾಪ ಬ್ಯಾಗ್ ಇರಲಿಲ್ಲ ಅನಿಸುತ್ತೆ. ಮೇ ಬಿ ಅವರು ಕೈಯಲ್ಲೇ ಇಟ್ಕೊಂಡು ಸ್ಕೂಲ್ಗೆ ಹೋಗಿ ಬರ್ತಾಯಿದ್ರು ರಿಟರ್ನು. ಅದನ್ನು ನೋಡಿದ್ವಿ ನಾವು. ಒಳಗಡೆ ಎಲ್ಲ ಇದು ನೋಡಿ, ಇದು ಮೇ ಬಿ ಚೆಕ್ ಪೋಸ್ಟ್ ಅಂತ ಅನಿಸುತ್ತೆ. ಅಲ್ಲೂ ಅಷ್ಟೇ ವೆಹಿಕಲ್ಸ್ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾಯಿದ್ರು. ಮುಗಿಸ್ಕೊಂಡು ಮತ್ತೆ ನನ್ನ ಮಗನಿಗೆ ಹಾಲು ಬೇಕು ಅಂತ ಅಂದರು. ಹಾಗಾಗಿ ಅಲ್ಲಿ ಸ್ವಲ್ಪ ಬೋಂಡ ಬಜ್ಜಿ ತಿನ್ಕೊಂಡು. ಇದು ನೋಡಿ ನೈಟು 9 ಗಂಟೆ ಮೇಲೆ ಫಾರೆಸ್ಟ್ ಒಳಗಡೆ ಬಿಡೋದಿಲ್ಲ. ಇಲ್ಲೇ ನಾವು ಹಾಲ್ಟ್ ಆಗಬೇಕಾಗುತ್ತೆ. ಅಲ್ಲಿ ಹಾಲ್ಟ್ ಮಾಡಿ ನಾವು ಮತ್ತೆ ನಲ್ಲಮಲ್ಲ ಫಾರೆಸ್ಟ್ ಒಳಗಡೆ ಎಂಟರ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಕತ್ಲಾಯಿತು ನಾವು ಬಂದಿದ್ದು, ಆದ್ರೂ ಇನ್ನೂ ಸ್ವಲ್ಪ ಬೆಳಕಿತ್ತಲ್ಲ, ಅಷ್ಟರಲ್ಲೇ ಕಾಣಿಸ್ತಾ ಇತ್ತು ಸ್ವಲ್ಪ ವ್ಯೂ ಫಾರೆಸ್ಟಲ್ಲಿ. ನಾವು ಫಾರೆಸ್ಟ್ ಎಂಟರ್ ಆದಾಗ ಒಂದು 6:30 ಅನಿಸುತ್ತೆ. ಈ ಹಸುಗಳಂತೂ ರೋಡ್ ನಮಗೆ ದಾರಿನೇ ಕೊಡ್ತಾ ಇಲ್ಲ, ಹಂಗೆ ಎಲ್ಲ ಇದ್ವು. ನಮ್ಮ ಮನೆಯವರು ಅದನ್ನು ಹೋಗಿ ಸೈಡ್ ಕಳಿಸ್ಬಿಟ್ಟು ಮತ್ತೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳು ಅಷ್ಟೇ ಮಲ್ಗೆ ಇರಲಿಲ್ಲ. ಅದನ್ನು ಒಳಗಡೆ ಮರ ಗಿಡಗಳು ಅದನ್ನ ಸುತ್ತಲೂ ವ್ಯೂ ನೋಡಿಕೊಂಡು ಅದು ಹೆಂಗೆ ಇದೇನಮ್ಮ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊಂಡು ಹೋಗ್ತಾ ಇದ್ರು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ನಾವು ನಮ್ಮ ಕಡೆ ಕುರಿಗಳು ಹೆಂಗೆ ಸಾಕ್ತೀವೋ ಈ ಕಡೆ ಹಸುಗಳ್ನೆಲ್ಲ ಅಷ್ಟು ಸಾಕ್ತಾರೆ ಇವರು, ಕುರಿಗಳ ಥರ. ಅಂದರೆ ದೊಡ್ಡಿ ಮಾಡಿ ಫಾರೆಸ್ಟ್ ಒಳಗಡೆ ಬಿಟ್ಬಿಡ್ತಾರೆ. ಅವು ಮೇಯ್ಕೊಂಡು ಅವ್ರ ಪಾಡಿಗೆ ಅವ್ರು ಮೇಯ್ಕೊಂಡು ಮತ್ತೆ ಈವ್ನಿಂಗ್ ನೋಡಿ ನೈಟ್ ಆಗಿದೆ ಮತ್ತು ಮನೆ ಹತ್ರ ಬಂದಿದ್ದಾವೆ. ರೋಡಿನ ಕ್ರಾಸಿಂಗ್ ಹತ್ರ ಇದ್ದಾವೆ. ಅವು ಹೋಗೋದಕ್ಕೆ ಇನ್ನು ಅಲ್ಲೇ ಓಡಾಡ್ಕೊಂಡಿದ್ದಾವೆ. ಇದು ನೋಡಿ ಲಾಸ್ಟ್ ಇದು ಚೆಕ್ ಪೋಸ್ಟು. ನಾವು ಇಲ್ಲೇ ಸ್ಟಾಪ್ ಆಗಬೇಕು ಅನಿಸುತ್ತೆ. ನೈಟ್ 9 ಗಂಟೆ ಮೇಲೆ ವೆಹಿಕಲ್ಸ್ ಯಾವುದು ಫಾರೆಸ್ಟ್ ಒಳಗಡೆ ಅಲೋ ಇಲ್ಲ. ಮಾರ್ನಿಂಗ್ 6ಗೆ ಬಿಡ್ತಾರೆ ಇಲ್ಲಿಂದ.
ನಮ್ಮದು ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಸ್ವಲ್ಪನೂ ಬೇಜಾರಾಗಲಿಲ್ಲ. ಹಾಗೆ ಮಾತಾಡಿಕೊಂಡು ಸಾಂಗ್ಸ್ ಕೇಳಿಕೊಂಡು ಆರಾಮಾಗಿ ಜರ್ನಿ ಮಾಡಿದ್ವಿ. ನಮ್ಮ ಮನೆಯವರು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾಯಿದ್ರು. ಇದು ಯಾವುದೋ ಒಂದು ಸ್ಟ್ಯಾಚ್ಯೂ ಇತ್ತು ಇಲ್ಲಿ ನೋಡಿ. ಅದು ಯಾವುದು ವೀರಭದ್ರ ಸ್ವಾಮಿನೋ ಇರ್ಬೋದು, ಅದನ್ನು ಹಾಕಿದ್ದಾರೆ ಇಲ್ಲಿ. ಅದು ನೋಡಿಕೊಂಡು ಹಾಗೆ ಮುಂದೆ ಮೂವ್ ಆದ್ವಿ. ಇದು ಬೋರ್ಡ್ ಹಾಕಿದ್ದಾರೆ, ಮೇ ಬಿ ನಿಯರ್ ಇದ್ದೀವಿ ಅನಿಸುತ್ತೆ ಶ್ರೀಶೈಲಂಗೆ. ಅದು ನೋಡಿಕೊಂಡು ಏನೋ ಆರ್ಚ್ ಎಲ್ಲ ಇದೆ. ತುಂಬಾ ಚೆನ್ನಾಗಿತ್ತು ಜರ್ನಿ. ಕಾಡು ಒಳಗಡೆ ಕತ್ಲಲ್ಲಿ ಒಳ್ಳೆ ರಿಯಲ್ ಅಡ್ವೆಂಚರ್ ಥರ ಅನಿಸ್ತು. ಆ ಟರ್ನಿಂಗ್ಸಲ್ಲಿ ಆ ಬಸ್ಗಳು ಎಲ್ಲ ಮೂವಿಂಗ್ ಆಗ್ತಾ ಇದ್ವಲ್ಲ, ಸ್ವಲ್ಪ ಭಯದಲ್ಲಿ ಹಾಗೆ ಎಕ್ಸೈಟ್ಮೆಂಟಲ್ಲೇ ಜರ್ನಿ ಮಾಡ್ತಾ ಇದ್ವಿ. ನಮ್ಮ ಮಕ್ಕಳಿದ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ನಿಯರ್ ಬರೋ ಅಷ್ಟರಲ್ಲಿ ಮಲಗಿಬಿಟ್ಟಿದ್ರು ಇಬ್ರು. ಸೊ ನನಗೆ ಅವರು ಬೆಡ್ ಮಾಡಿಕೊಟ್ಟಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಇಲ್ಲಾಂದರೆ ಮುಂದೆಗಡೆ ಕೂರಿಸ್ಕೋಬೇಕಿತ್ತು, ಮಲಗಿಸ್ಕೋಬೇಕಿತ್ತು. ಅದರಿಂದ ಅವ್ರು ಬೆಡ್ ಮಾಡಿದ್ರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಆರಾಮಾಗಿ ಕೂತ್ಕೊಂಡಿದ್ದೆ ನಾನು. ಇದು ನೋಡಿ ಎಂಟರೆನ್ಸ್. ಇದು ಇಲ್ಲಿ ಸಾಕ್ಷಿ ಗಣಪತಿ ಟೆಂಪಲ್ ಅಂತ ಬರುತ್ತೆ. ಇದು ಚೆಕ್ಕಿಂಗ್. ಇಲ್ಲಿ ಇದು ಚೆಕ್ ಪೋಸ್ಟ್ ಅಲ್ಲ, ಸಾರಿ, ಎಂಟ್ರಿ ಟಿಕೆಟ್ ತೊಗೊಂಡು ಅಲ್ಲೂ ಮುಂದೆ ಮೂವ್ ಆದ್ವಿ. ಇದು ಟೋಲು. ಆ ಟೋಲ್ ಹತ್ರನೂ ಎಷ್ಟೋ ಪೇ ಮಾಡಬೇಕಾಯ್ತು ಅಮೌಂಟ್. ಟೋಕನ್ ಟಿಕೆಟ್ ತೊಗೊಂಡು ಟೋಲ್ ತೊಗೊಂಡು ಎಂಟರ್ ಆಗಬೇಕು. 100 ಅನಿಸುತ್ತೆ, ಮೇ ಬಿ 170 ಇರ್ಬೋದು. ಅದನ್ನು ಪೇ ಮಾಡಿಬಿಟ್ಟು ಶ್ರೀಶೈಲಂ ಒಳಗಡೆ ಎಂಟರ್ ಆದ್ವಿ. ಟೋಲು ಅದು ಅಷ್ಟೇ, ಟೋಲು ಆಟೋಮೆಟಿಕ್ ಆಗುತ್ತೆ. ನಮಗದು ಟೋಕನ್ ಕೊಡ್ತಾರೆ. ಆ ಟೋಕನ್ ನಾವು ಇಟ್ಕೊಂಡಿರ್ಬೇಕು. ಇದು ಕಾರ್ತಿಕ ಇರೋದ್ರಿಂದ ದೀಪೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ಕಾರ್ತಿಕ ಮಹೋತ್ಸವ ಅಲು ಅಂತ ಏನೋ ಬೋರ್ಡ್ ಹಾಕಿದ್ದಾರೆ ನೋಡಿ. ಅದು 10 ದಿನ ವಿಶೇಷ ಪೂಜೆ ಥರ ಏನೋ ಮಾಡ್ತಾರೆ ಅಲ್ಲಿ ಒಳಗಡೆ. ನೋಡಿ ಇದು ಫೈನಲ್ ಆಗಿ ನಾವು ಶ್ರೀಶೈಲಂ ಎಂಟರ್ ಆದ್ವಿ. ಇದೆ ನೋಡಿ ಶ್ರೀಶೈಲಂ ಎಂಟ್ರೆನ್ಸ್. ಇಲ್ಲಿ ಚೆಕ್ ಪೋಸ್ಟ್ ಇದೆ. ಅದು ಚೆಕಿಂಗ್ ಎಲ್ಲ ದಾಟ್ಕೊಂಡು ಮುಂದೆ ಬಂದರೆ ಇದು ಟೋಲ್ ಸಿಗುತ್ತೆ. 120 ರೂಪೀಸ್ ಟೋಲ್. ಇದು ಶ್ರೀಶೈಲ ದೇವಸ್ಥಾನ ಟೋಲ್ 120 ರೂಪೀಸ್ ಆಗುತ್ತೆ. ಎದ್ದಿದ್ದಾನೆ, ಮಲಗಿದ್ದ. 100 ರೂಪಾಯಿ. ಈಗ ಕಾರ್ತಿಕ ಮಾಸ ಬೇರೆ ಇರೋದ್ರಿಂದ ಇಲ್ಲಿ ಲಾಡ್ಜಸ್ಗಳಿಲ್ಲ, ಬರೀ ಛತ್ರಗಳಿರೋದು. ನೀವು ಯಾರಾದರೂ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮೊದಲೇ ಛತ್ರಗಳನ್ನ ಬುಕ್ ಮಾಡಿಕೊಂಡು ಬನ್ನಿರಿ. ನಾವೇನು ಬುಕ್ ಮಾಡ್ಕೊಂಡಿರಲಿಲ್ಲ, ಹಾಗೆ ಬಂದ್ವಿ. ಸೊ ನಮಗೆ ಸ್ವಲ್ಪ ಅಲ್ಲಿ ರೂಮ್ಸ್ ಸಿಗೋದು ಕಷ್ಟ ಆಯಿತು. ಅಲ್ಲೆಲ್ಲ ವೆಯ್ಟಿಂಗ್ ಮಾಡಿಕೊಂಡು ವಿಚಾರಿಸ್ಕೊಂಡು ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿದ್ದೆ ಲಾಡ್ಜ್. ಅದು ರೂಮ್ ನೋಡಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಆ ಥರ ಇಂಥ ರೂಮ್ಸ್ ಕೊಟ್ಟಿದ್ರು. ಅದಕ್ಕೇ ನಾವು 2000 ರೂಪೀಸ್ ಪೇ ಮಾಡಿದ್ವಿ. ಸೊ ಹಂಗಾಗಿ ಪ್ಲ್ಯಾನಿಂಗ್ ಇದ್ದರೆ ನೀವು ಮೊದಲೇ ಚೌಟ್ರಿ ಛತ್ರ ಬುಕ್ ಮಾಡಿಕೊಂಡು ಬಂದರೆ ಹೆಲ್ಪ್ ಆಗುತ್ತೆ ನೋಡಿ. ಇದು ಈಶ್ವರ ಮತ್ತು ಪಾರ್ವತಿದು ಸ್ಟ್ಯಾಚ್ಯೂ. ಅದು ಅದರಿಂದ ಮುಂದೆ ಹೋಗ್ತಾ ಇದ್ದೀವಿ. ಫೈನಲಿ ಶ್ರೀಶೈಲಂ ರೀಚ್ ಆದ್ವಿ. ಅಲ್ಲಿ ಡ್ಯಾಮ್ ಹತ್ರ
ನನ್ನ ಮಕ್ಳಿಗಂತೂ ತುಂಬ ಉಪಯೋಗವಾಗಿತ್ತು. ಅವರು ತುಂಬ ಅಳ್ತಾ ಇದ್ರು. ಅಂದರೆ ಫಸ್ಟು ನಾವು ರೂಮ್ಸ್ ನೋಡ್ಕೊಂಡ್ಬಿಟ್ಟು ಅಲ್ಲೇ ಟೋಲ್ ಕೀ ಅವ್ರ ಹತ್ರ ಕೀ ಇಸ್ಕೊಂಡ್ಬಿಟ್ಟು ಊಟ ಮಾಡಿಕೊಂಡು ಹಂಗೆ ಹೋಗ್ಬಿಡೋಣ ಒಂದೇ ಸಲ ಅಂತ ಊಟ ಮಾಡೋಣ ಅಂತ ಬಂದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಪೂರಿ, ದೋಸೆ, ಇಡ್ಲಿ ಅಷ್ಟೇ ಸಿಗ್ತಾ ಇದ್ದಿದ್ದು. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟು ಬೆಳಗ್ಗೆ ಎದ್ದು ನಾವು ಶ್ರೀಶೈಲಂ ದರ್ಶನ ಮಾಡೋಕ್ಕೆ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್. ಕಾರ್ತಿಕ ಮಾಸ ಇರೋದ್ರಿಂದ ಮಾರ್ನಿಂಗ್ ಬೇಗ ದರ್ಶನಕ್ಕೆ ಹೋಗಬೇಕು. ಸೊ ಮಲ್ಕೊಳ್ಬೇಕು. ಬಾಯ್, ಗುಡ್ ನೈಟ್. ನೆಕ್ಸ್ಟು ನಾಳೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಶ್ರೀಶೈಲಂ ಟೆಂಪಲ್ದು. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಗುಡ್ ನೈಟ್ ಫ್ರೆಂಡ್ಸ್.